ಇತಿಹಾಸ ಪ್ರಿಯರೇ, ಹಂಗೊಂದೊಂದು ಕಲ್ಪನೆ ಮಾಡ್ಕೊಳ್ತೀರಿ. ನೀವು ಭಾರತದಲ್ಲಿ ಪಾರವಾದ ಚತ್ತರ್ ಮಾತಾಡ್ತಾ ಇದ್ದೀರಾ ಮತ್ತು ಆ ಕೆಂಪು ಮೆಣಸಿನಕಾಯಿಯನ್ನ ತಗೋಚೀರ. ಆದರೆ ನಿಮಗೆ ಗೊತ್ತಾ, ಸುಮಾರು 100 ವರ್ಷಗಳ ಹಿಂದೆ ಹೀನ ಭಾರತ ಅಡುಗೆ ಮನೆಗಳಲ್ಲಿ ಮೆಣಸಿನಕಾಯಿ ಇರಲೇ ಇಲ್ಲ. ಹಂದು ನೇವದು ನೀಚ. ಸುಮಾರು 1900 CEಯಲ್ಲಿ ಪೋರ್ಚುಗೀಸರು ಮೆಣಸಿನಕಾಯಿಯನ್ನು ದಕ್ಷಿಣ ಅಮೆರಿಕಾದಿಂದ ತರುವ ಮೊದಲು ಭಾರತ ಈಗಾಗಲೇ ಮಸಾಲೆಗಳ ಮೂಲ ನೆಲೆಯಾಗಿತ್ತು. ಹಾಗಾದರೆ ಆ ಸಮಯದಲ್ಲಿ ನಿಜವಾದ ಮಸಾಲೆ ರಾಜರು ಯಾರು? ಮೊದಲನೆಯದಾಗಿ ಕರಿಮೆಣಸು, ನಮ್ಮದೇ ಆದ ಮಸಾಲೆಗಳ ರಾಜ್. ಕೇರಳದ ಹಸಿರು ಬಳ್ಳಿಗಳಲ್ಲಿ ಬೆಲೆ ಇರುವ ಚಿಕ್ಕ ಕರಿಮೆಣಸುಗಳು ಎಷ್ಟು ಅಮೂಲ್ಯವಾಗಿದ್ದವು ಅಂದರೆ, ರೋಮನ್ನರು ಮತ್ತು ಅರಬ್ಬರು ಅವುಗಳಿಗಾಗಿ ಚಿನ್ನವನ್ನು ವ್ಯಾಪಾರ ಮಾಡುತ್ತಿದ್ದರು. ಯೋಚಿಸಿ, ನೆನ್ವು ಆಮ್ಲೆಟ್ ಮೇಲೆ ಚಿಮುಕಿಸುವ ವಸ್ತು ಒಂದು ಕಾಲದಲ್ಲಿ ಹಣಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿತ್ತು. ಮತ್ತು ಆಮೇಲೆ ಪಿಪ್ಪಲಿ, ಉದುತ್ತ ಮೆಣಸಿನಕಾಯಿ ಬಗ್ಗೆ ಎಂದಾದರೂ ಕೇಳಿದ್ದೀರಾ? ಇದು ಕರಿಮೆಣಸಿನ ಕಾಡು ಸಂಬಂಧಿಸಿದ ಹಾಗೆ ಹೆಚ್ಚು ಪಾರ್, ಹೆಚ್ಚು ಟೆಕ್ಸ್ಚರ್ ಮತ್ತು ಅದರ ಆರೋಗ್ಯ ಪ್ರಯೋಜನಗಳಿಗಾಗಿ ಆಯುರ್ವೇದದಲ್ಲಿ ಸೂಪರ್ ಸ್ಟಾರ್. ಮೆಣಸಿನಕಾಯಿಗಳು ಬರುವ ಮೊದಲೇ ಇದು ಕರಿಗರಿಗೆ ಮೂಲ ಕಿಕ್ ಆಗಿತ್ತು. ಆದರೆ ಕಾಯಿರಿ ಇನ್ನೂ ಇದೆ. ಸಾಸಿವೆ, ಹಿಂಗ್, ಅವೋವಾ ಇಂಗು ಮತ್ತು ಶುನ್ನಿ ಇವೆಲ್ಲ ಕೆಂಪು ಮೆಣಸಿನಕಾಯಿ ಪ್ರಮುಖವಾಗೂ ಶತಮಾನಗಳ ಮೊದಲೇ ನಮ್ಮ ಆಹಾರಕ್ಕೆ ಆಹಾರ ಮತ್ತು ರುಚಿಯನ್ನು ನೀಡುತ್ತಿದ್ದವು. ಆ ಮಸಾಲೆಗಳು ಕೇವಲ ರುಚಿಯನ್ನು ಸೇರಿಸಲಿಲ್ಲ, ಅವು ಆರೋಗ್ಯ, ಉಷ್ಣತೆ ಮತ್ತು ಆ ಕ್ಲಾಸಿಕ್ ಭಾರತೀಯ ಮಿಂಗ್ ಅನ್ನು ತಂದವು. ಆಮೇಲೆ ಪಾತಾಲ್ ಪೋರ್ಚುಗೀಸರು ತಮ್ಮ ಹಡಗುಗಳೊಂದಿಗೆ ಬಂದರು ಮತ್ತು ಆಲೂಗಡ್ಡೆ ಮತ್ತು ಟೊಮೆಟೊಗಳ ಜೊತೆಗೆ ಅವರು ಬದಲಾಯಿಸುವ ಕೆಂಪು ಮೆಣಸಿನಕಾಯಿಯನ್ನು ಪರಿಚಯಿಸಿದರು. ಒಂದು ಹೊಸ ಮಸಾಲೆ, ಒಂದು ಹೊಸ ಅನುಭವ. ಹಾಗ ನಾವು ನಮ್ಮ ಆಹಾರವನ್ನು ಅದರಿಲ್ಲದೆ ತೋಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಮುಂದಿನ ಬಾರಿ ನೀವು ಪಾರವಾದ ಏನನ್ನಾದರೂ ತಿಂದಾಗ ನೆನಪಿದ್ದಿ, ಕೆಂಪು ಮೆಣಸಿನಕಾಯಿಗಳ ಮೊದಲು ಕರಿಮೆಣಸು ಮತ್ತು ಪಿಪ್ಪಲಿ ಭಾರತೀಯ ಅಡುಗೆ ಮನೆಯನ್ನು ಆಳುತ್ತಿದ್ದವು. ಹಾರವಾಗಿರಿ ಮತ್ತು ಇತಿಹಾಸವನ್ನು ಪ್ರೀತಿಸುತ್ತಾ ಇರಿ.